ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಂದೆಯಾದ ದೇವರೇ, ಇವತ್ತಿನ ದಿನ ನಮ್ಮ ಒಂದು ಕಣ್ಣೀರಿನ ವಿಷಯದಲ್ಲಿ ಮಾತನಾಡಲಿಕ್ಕಿದ್ದಾರೆ. ನಮ್ಮ ಕಣ್ಣೀರು, ನಾವು ಹಾಕುವಂಥ ಕಣ್ಣೀರು ವ್ಯರ್ಥವಾಗಿ ಹೋಗುವುದಿಲ್ಲ. ಆ ಕಣ್ಣೀರು ಯಾವ ಸಮಯದಲ್ಲಿ ತಂದೆಯಾದ ದೇವರು ನಮ್ಮ ಸಹಾಯಕ್ಕಾಗಿ ಕಳಿಸಿಕೊಡುತ್ತಾನೆ ಎನ್ನುವಂಥ ವಾಕ್ಯದ ನಿಮಿತ್ತವಾಗಿ ಈಗ ನಾವು ಓದಿಕೊಳ್ಳೋಣ. ಕೀರ್ತನೆಗಳು 56ನೇ ಸಂಧಿ 8ನೇ ವಚನ. ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಪ್ರಿಯರಾದ ದೇವರ ಮಕ್ಕಳೇ, ನಾವು ತಂದೆಯ ಸಮ್ಮುಖದಲ್ಲಿ ಹಾಕಿರುವಂಥ ಒಂದೊಂದು ಕಣ್ಣೀರು ಹನಿಗಳು ಆತನ ಏನು ಮಾಡ್ತಾನೆ ಅಂದರೆ ತನ್ನ ಬುದ್ದಲಿಯಲ್ಲಿ ತುಂಬಿಸಿಟ್ಟುಕೊಳ್ಳುತ್ತಾನೆ. ನಾವು ಅನೇಕ ಶೋಧನೆಯಲ್ಲಿ ಬಿದ್ದಿರುವಂಥ ಸಮಯದಲ್ಲಿ, ಯಾರೋ ನಮ್ಮನ್ನು ಹೀನೈಸಿದಂಥ ಸಮಯದಲ್ಲಿ ನಾವು ಮೊದಲನೇದಾಗಿ ನಾವು ಯಾರ ಹತ್ರ ಹೋಗ್ತೇವೆ ಅಂದರೆ ತಂದೆಯಾದ ದೇವರ ಹತ್ರ ನಾವು ಹೋಗಬೇಕು. ನಾವು ಹಾಕುವಂಥ ಒಂದೊಂದು ಕಣ್ಣೀರು ಹನಿಗಳು ಆತನ ಏನು ಮಾಡ್ತಾ ಇದ್ದಾನೆ ಅಂದರೆ ತನ್ನ ಬುದ್ದಲಿಯಲ್ಲಿ ತುಂಬಿಸಿಟ್ಟುಕೊಳ್ತಾ ಇದ್ದಾನೆ. ನಾವು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನಾವು ಆತನಿಗೆ ಕಣ್ಣೀರಿನಿಂದ ಹೃದಯಪೂರ್ವಕವಾಗಿ ನಾವು ಯಾವಾಗ ಆತನನ್ನು ನಾವು ಕೂಗ್ತೀವೋ ಆ ಸಮಯದಲ್ಲಿ ದೇವರು ಏನು ಮಾಡ್ತಾರೆ ಅಂದರೆ ನಮ್ಮ ಜೀವಿತದಲ್ಲಿ ಉತ್ತರಗಳನ್ನು ಕೊಡ್ತಾರೆ. ಪ್ರಿಯರಾದ ಮಕ್ಕಳೇ, ಇವತ್ತಿನ ದಿನ ನೋಡ್ರಿ, ಹನ್ನಳ ಪ್ರಾರ್ಥನೆಯನ್ನು ಕೇಳಿ ತಂದೆಯಾದ ದೇವರು ಏನು ಮಾಡ್ದ ಅಂದರೆ ಸಮುವೇಲನನ್ನು ಅನುಗ್ರಹ ಮಾಡಿದ. ಆ ಮಗಳ ಕಣ್ಣೀರಾತ ಏನು ಮಾಡ್ದ ಅಂತಂದರೆ ತನ್ನ ಬುದ್ದಲಿಯಲ್ಲಿ ತುಂಬಿಸಿಟ್ಟುಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ನೀವು ಹಾಕುವಂಥ ಕಣ್ಣೀರ ಹನಿಗಳು ದೇವರು ಇವತ್ತಿನ ದಿನ ತನ್ನ ಬುದ್ದಲಿಯಲ್ಲಿ ಶೇಖರಣೆ ಮಾಡಿಕೊಳ್ತಲಿದ್ದಾನೆ. ಪ್ರಿಯರಾದ ಮಕ್ಕಳೇ, ನಮ್ಮ ವಿಷಯದಲ್ಲಿ ಆತನು ದಿನದಿನವೂ ಪುಸ್ತಕದಲ್ಲಿ ಬರೆಯಲ್ಪಡುವಂಥ ತಂದೆಯಾದ ದೇವರು ಆತನಾಗಿದ್ದಾನೆ. ನಾವು ಯಾವಾಗ ಕಷ್ಟದಲ್ಲಿರ್ತೇವೋ, ಯಾವಾಗ ಕಣ್ಣೀರಿನಲ್ಲಿರ್ತೇವೋ, ಯಾವಾಗ ಶೋಧನೆಯಲ್ಲಿರ್ತೇವೋ, ಪ್ರತಿಯೊಂದರಿಂದ ದೇವರು ಬಿಡುಗಡೆ ಮಾಡ್ತಾನೆ. ಅದೇ ರೀತಿಯಲ್ಲಿ ಆತನು ಯಾವಾಗಲೂ ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ಧೈರ್ಯಪಡಿಸುವಂತನು ಆತನಾಗಿದ್ದಾನೆ. ಅದಕ್ಕೋಸ್ಕರ ವಾಕ್ಯದಲ್ಲಿ ಏನು ಹೇಳ್ತದೆ ಪ್ರಿಯರಾದ ಮಕ್ಕಳೇ, ನಿನಗೆ ಅನೇಕ ಸಾಲಗಳಿರ್ಬೋದು, ನಿನಗೆ ಅನೇಕ ಚಿಂತೆಗಳಿರ್ಬೋದು, ನೀನು ಅನೇಕ ಕಷ್ಟದಲ್ಲಿರ್ಬೋದು, ಆದರೆ ದೇವರ ಸಮ್ಮುಖದಲ್ಲಿ ಹಾಕಿರುವಂಥ ಕಣ್ಣೀರು ವ್ಯರ್ಥವಾಗಿ ಹೋಗುವುದಿಲ್ಲ. ಅದಕ್ಕೋಸ್ಕರ ನಾವು ಆತಗೆ ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ಕಣ್ಣೀರನ್ನು ತೆಗೆದುಕೊಂಡು ಆತನ ಸಮ್ಮುಖಕ್ಕೆ ನಾವು ಹೋಗಬೇಕಾದ್ರೆ ಆತನು ನಮ್ಮ ಕಣ್ಣೀರನ್ನು ಒರೆಸಿ ನಮ್ಮ ಕಣ್ಣೀರನ್ನು ತನ್ನ ಬುದ್ಧಿಯಲ್ಲಿ ತುಂಬಿಸಿಟ್ಟುಕೊಳ್ತಾನೆ. ಪ್ರಿಯರೇ, ಅದಕ್ಕೋಸ್ಕರ ಈ ವಾಕ್ಯವು ತಂದೆಯಾದ ದೇವರು ಆಶೀರ್ವಾದ ಮಾಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೆನ್.